14ನೇ ಹಣಕಾಸಿನಿಂದ 15ನೇ ಹಣಕಾಸಿಗೆ ವರ್ಟಿಕಲ್ ಆಗಿ 1% ಕಡಿಮೆ ಆಯಿತು. 42% ಇದ್ದದ್ದು 41 ಆಯಿತು. ಆಮೇಲೆ 1% ರಾಜ್ಯಗಳಿಗೆ ಕೊಟ್ಟಂತ ಹಣದಲ್ಲಿ ಡಿಫೆನ್ಸ್ ಕೊಡಬೇಕು ಅಂತ 1% ಆಯಿತು. ಇದಾದ್ಮೇಲೆ ಆರಿಜಾಂಟಲ್ ಆಗಿ ನಮಗೆ 14ನೇ ಹಣಕಾಸಿನ ಆಯೋಗದಲ್ಲಿ 4.71% ಬಂದಿತ್ತು. 4.71% ಬಂದಿತ್ತು. 15ನೇ ಹಣಕಾಸಿನ ಆಯೋಗದಲ್ಲಿ 3.64% ಬಂತು. 3.64%. ದಟ್ ಮೀನ್ಸ್ ಟು ಸೇ ನಮಗೆ 14ನೇ ಹಣಕಾಸಿನಿಂದ 15ನೇ ಹಣಕಾಸಿಗೆ 1.07% ಕಡಿಮೆ ಆಗಿದೆ. ಇದರಿಂದ ನಮಗೆ ₹100 ನಾವು ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ವಾಪಸ್ ಬರೋದು ₹3 ಅಂತ ಹೇಳೋದು. ಇದನ್ನೇ ಗುಜರಾತ್ ಚೀಫ್ ಮಿನಿಸ್ಟರ್ ಇರುವಾಗ ನರೇಂದ್ರ ಮೋದಿ ಅವರು ಹೇಳಿದ್ರು. ನಮಗೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ ಕಡಿಮೆ ಆಗಿದೆ, ನಾವೇನು ಬೆಂಗರ್ಸ್ ಅಲ್ಲ, ವಿ ಆರ್ ನಾಟ್ ಇನ್ ದಿ ಮರ್ಸಿ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಅವರು ಮುಖ್ಯಮಂತ್ರಿ ಆಗಿರುವಾಗ ಹೇಳುದಂತ ಮಾತು. ಅದನ್ನೇ ನಾನು ರಿಪೀಟ್ ಮಾಡದೆ ಇಲ್ಲಿ. ಅದಕ್ಕೆ ಕೋಪಿಸ್ಕೊಂಡ್ರೆ ಏನ್ ಮಾಡಕ್ಕಾಗುತ್ತೆ? ಸೊ ಇದನ್ನ ರಿಪೀಟ್ ಮಾಡಿದ್ದೀನಿ. ಆದ್ರೆ ಮುಖ್ಯಮಂತ್ರಿಯಾಗಿ ಆಗಿ ಹೇಳದಂತ ಮಾತು, ಪ್ರಧಾನಮಂತ್ರಿಯಾಗಿ ಹೇಳ್ತಕ್ಕಂಥ ಮಾತು, ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ. ಇಟ್ ಥ್ರೆಟನ್ಸ್ ದಿ ಯೂನಿಟಿ ಆಫ್ ದಿ ನೇಷನ್ ಅಂತ ಅವರೇ ಹೇಳಿರೋ ಮಾತು, ಪಾರ್ಲಿಮೆಂಟ್ ನಲ್ಲಿ ಹೇಳಿರ್ತಕ್ಕಂಥ ಮಾತು. ನನ್ನ ಭಾಷೆ ಅಲ್ವೇ ಇಲ್ಲ ಇದು. ಅವ್ರು ಹೇಳಿದ್ದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮಗೆ ಒಂದು ವರ್ಷ ತೆರಿಗೆ ಕಲೆಕ್ಟ್ ಮಾಡಬೇಡಿ, ನಮ್ಮ ರಾಜ್ಯದ ನಮಗೆ ಬಿಟ್ಬಿಡಿ, ಇಲ್ಲಿ ತೆರಿಗೆ ಏನು ಆಗ್ತದೆ ಕಲೆಕ್ಷನ್ ಆಗುತ್ತೆ ಆ ತೆರಿಗೆ ನಮಗೆ ಬಿಟ್ಬಿಡಿ, ನಾವು ಕೇಂದ್ರಕ್ಕೆ ಕೊಡಲ್ಲ, ನೀವು ನಮ್ಗೇನು ಒಂದು ಪೈಸಾ ಕೊಡಬೇಡಿ. ಅದನ್ನು ಹೇಳಿದ್ದಾರೆ ಪ್ರಧಾನಮಂತ್ರಿಯವರು ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಇಟ್ ಥ್ರೆಟನ್ಸ್ ದಿ ಯೂನಿಟಿ ಆಫ್ ದಿ ನೇಷನ್ ಅಂತ ಹೇಳ್ತಾರೆ. ನಾವು ಪ್ರತಿಭಟನೆ ಮಾಡಿದ್ರೆ, ನ್ಯಾಯ ಕೇಳಿದ್ರೆ, ನಮಗೆ ಕಮ್ಮಿ ಬರ್ತಾ ಇದೆ ಅಂತ ಹೇಳಿದ್ರೆ, ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ 14 ಫೈನಾನ್ಸ್ ಕಮಿಷನ್ ಮುಂದೆ ನಮಗೆ 42 ಅಲ್ಲ 50% ಕೊಡಿ ನಮ್ಮ ಭಾಗನ, ನಾಟ್ 41% or 42%, ನಾಟ್ 32%, 50 ಭಾಗ ಕೊಡಿ. ಎಷ್ಟು ತೆರಿಗೆ ಕಲೆಕ್ಟ್ ಆಗ್ತದೆ ಆ ತೆರಿಗೆ ಕಲೆಕ್ಟ್ ಆದ್ರಲ್ಲಿ 50% ಕೊಡಿ ಅಂತ ಅವತ್ತು 14 ಫೈನಾನ್ಸ್ ಕಮಿಷನ್ ಮುಂದೆ ಈ ಆರ್ಗ್ಯೂಡ್ ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ನಾವು ಅವ್ರು ಹೇಳದಂತೆ ಕೇಳ್ತೀವಿ, 50% ಕೊಡಿ ನಮ್ಗೆ, 4,30,000 ಕೋಟಿನಲ್ಲಿ 2,15,000 ಕೋಟಿ ಕೊಡಿ. ಆದ್ರೆ ನೀವು ಈಗ ಕೊಡ್ತಾ ಇರೋದು 50,257 ಕೋಟಿ, ನಾಟ್ ಇವನ್ 1/4 ಆಫ್ ಇಟ್. ಅದಕ್ಕೆ ₹100 ನಾವು ಕೊಟ್ರೆ ₹13 ಬರ್ತದೆ. 17-18ರಿಂದ ಇವತ್ತಿನವರೆಗೆ ನಮಗೆ ನಷ್ಟ ಆಗಿರ್ತಕ್ಕಂಥದ್ದು ಸುಮಾರು 1,87,000 ಕೋಟಿ ರೂಪಾಯಿ. 1,87,000 ಕೋಟಿ. ಈ 15 ಫೈನಾನ್ಸ್ ಕಮಿಷನ್ ಆದ್ಮೇಲೆ ನಮಗೆ ಸುಮಾರು 46,000 ಕೋಟಿ, 24-25 ಸೇರಿಸ್ಕೊಂಡ್ರೆ 62,098 ಕೋಟಿ, 62,098 ಕೋಟಿ ನಷ್ಟ ಆಗ್ತದೆ. ನಾವು ಇಷ್ಟೊಂದು ನಷ್ಟ
ತಡ್ಕೊಳ್ತಕ್ಕಂಥ ಶಕ್ತಿ ಕರ್ನಾಟಕಕ್ಕಿಲ್ಲ. ಕರ್ನಾಟಕದ ಅಭಿವೃದ್ಧಿ ಆಗಬೇಕಾದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ದಲಿತರು, ಆದಿವಾಸಿಗಳು, ಹಿಂದುಳಿದವರು, ಬಡವರು, ಹೆಣ್ಮಕ್ಳು, ಕಾರ್ಮಿಕರು ಇವ್ರಿಗೆಲ್ಲ ಆರ್ಥಿಕವಾಗಿ ಶಕ್ತಿ, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕಾದ್ರೆ ನಮ್ಮ ಪಾಲನ್ನ ಇನ್ನೂ ಹೆಚ್ಚು ಮಾಡಿ ಅಂತ ಕೇಳೋದು ತಪ್ಪಾ? ಈಲ್ಡಾಗಿಲ್ಲ, ನಾನು ಈಲ್ಡಾಗಿಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.